ಆಪರೇಷನ್ ಸಿಂಧು ಯಶಸ್ವಿ ಕಾರ್ಯಾಚರಣೆ ದೆಹಲಿಗೆ ಬಂದಿಳಿದಿದ್ದಾರೆ 110 ಭಾರತೀಯರು. ಕೇಂದ್ರ ಸರ್ಕಾರದಿಂದ ಭಾರತೀಯರ ಸ್ಥಳಾಂತರ ಪ್ರಕ್ರಿಯೆ ನಡೆದಿದೆ. ಇರಾನ್ನಲ್ಲಿ ಸಿಲುಕಿರುವಂತಹ ಭಾರತೀಯರ ಸ್ಥಳಾಂತರ ಚುರುಕನ್ನ ಪಡೆದಿದೆ. ಆಪರೇಷನ್ ಸಿಂಧು ಯಶಸ್ವಿ ಕಾರ್ಯಾಚರಣೆ. ಇರಾನ್ನಲ್ಲಿ ಸಿಲುಕಿರುವಂತಹ ವಿದ್ಯಾರ್ಥಿಗಳು ದೆಹಲಿಗೆ ಬಂದಿಳಿದಿದ್ದಾರೆ. 110 ಭಾರತೀಯರು. ಆಪರೇಷನ್ ಸಿಂಧು ಮೂಲಕ ದೆಹಲಿಗೆ 110 ಭಾರತೀಯರು ಬಂದಿಳಿದಿದ್ದಾರೆ. ಕೇಂದ್ರ ಸರ್ಕಾರದಿಂದ ಭಾರತೀಯರ ಸ್ಥಳಾಂತರ ಪ್ರಕ್ರಿಯೆ ಯಶಸ್ವಿಯಾಗಿ ನಡೀತಾ ಇದೆ. 110 ಮಂದಿ ಇದೀಗ ಸ್ವದೇಶಕ್ಕೆ ಮರಳಿದ್ದಾರೆ. ಇರಾನ್ನಲ್ಲಿ ಸಿಲುಕಿರುವ ಭಾರತೀಯರ ಸ್ಥಳಾಂತರ ಪ್ರಕ್ರಿಯೆ ಚುರುಕನ್ನ ಪಡೆದಿದೆ. ದೆಹಲಿಗೆ ಬಂದಿಳಿದಿದ್ದಾರೆ. ಆಪರೇಷನ್ ಸಿಂಧೂರ್ನ ಮೂಲಕ ಮೊದಲ ಬ್ಯಾಚ್ ಬಂದಿಳಿದಿದೆ. 110 ಮಂದಿಯ ಮೊದಲ ಬ್ಯಾಚ್ ಬಂದಿಳಿದಿದೆ. ಯಶಸ್ವಿ ಕಾರ್ಯಾಚರಣೆ ನಡೆದಿದೆ ಆಪರೇಷನ್ ಸಿಂಧು ಮೂಲಕ. ಇರಾನ್ನಲ್ಲಿರುವ 10,000 ಭಾರತೀಯರಿದ್ದಾರೆ. ಇರಾನ್ನಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಒಂದು ಅಂದಾಜಿನ ಪ್ರಕಾರ 1,500ರಿಂದ 2,000 ವಿದ್ಯಾರ್ಥಿಗಳು ಅಂತ ಹೇಳಿ. ಅದರಲ್ಲಿ 110 ಮಂದಿ ವಿದ್ಯಾರ್ಥಿಗಳ ತಂಡ ಇದೀಗ ದೆಹಲಿಯನ್ನ ತಲುಪಿದೆ. हालात जो है बिगड़ते जा रहे हैं. पहले तो स्टार्ट जो वेरी स्लो था, लेकिन अब जो है वो बहुत हालात खराब होते जा रहे हैं. मोस्टली जो तेहरान में है, जो कैपिटल है, वहाँ पे बहुत ज्यादा हालात खराब है. वहाँ से जो है सबको निकाला जा रहा है. इंडियन स्टूडेंट जो हैं वो सारे वहाँ से निकल रहे हैं और बाकी यूनिवर्सिटी में जो भी बच्चे थे वो निकल रहे हैं. और हमें जो है वो उर्मिया से इन्होंने पहले हम उर्मिया यूनिवर्सिटी के हैं. हमें पहले उर्मिया से हमें स्टूडेंट्स उर्मिया यूनिवर्सिटी के हैं. जी ये उर्मिया यूनिवर्सिटी. हाँ, ईरान में जो इंडियन स्टूडेंट्स हैं उनके बारे में क्या जानकारी आप लोगों को, वहाँ पे आप थे, क्या मिल रही थी, और वहाँ की अथॉरिटीज आप लोगों से क्या इन्फॉर्मेशन शेयर कर रही थी इस पूरे जंग के हालात में? They are doing very good job. They evacuated all the students from all the university. Now they are taking them to the safe place. After they will reach there, from there they will evacuate them to the India. तो रूट क्या रहा, कैसे आया, अगर उसके आप पूरा प्रोसेस बता सकें. रूट हमारा उर्मिया से पहले अर्मेनिस्तान आए by bus. Then after that we stayed there for around 4-5 hours. There was a process on the border. After that we had a flight from Armenistan to Qatar, and from Qatar we are here now. Thank you very much. ಇರಾನ್ನಲ್ಲಿ ಸಿಲುಕಿರುವಂತಹ ವಿದ್ಯಾರ್ಥಿಗಳು ಇದೀಗ ದೆಹಲಿಗೆ ಬಂದಿಳಿದಿದ್ದಾರೆ. 110 ಮಂದಿಯ ಮೊದಲ ಬ್ಯಾಚ್ ಇದೀಗ ದೆಹಲಿಗೆ ಬಂದಿಳಿದಿದೆ. ಅಂದ್ರೆ ಆಪರೇಷನ್ ಸಿಂಧು ಮೂಲಕ ಈ ಒಂದು ಯಶಸ್ವಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ತಾರಕಕ್ಕೆ ಏರ್ತಾ ಇದೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಇದೀಗ ತಾರಕಕ್ಕೆ ಏರ್ತಾ ಇರುವಂತದ್ದು. ಹಾಗಾಗಿ ರಾಜಧಾನಿಯಲ್ಲೂ ಕೂಡ ಅಲ್ಲಿ ಯಾರು ಕೂಡ ಸುರಕ್ಷಿತರಲ್ಲ ಅನ್ನುವಂತಹ ವಾತಾವರಣ. ಜೊತೆಯಲ್ಲಿ ಏನು ರಾಜಧಾನಿ ತೆಹರಾನ್ನಲ್ಲಿ ಸಿಲುಕಿಕೊಂಡಿದ್ರು, ಅವರ ರಾಜಧಾನಿ ತೆಹರಾನ್ ಅನ್ನು ಕೂಡ ಖಾಲಿ ಮಾಡಿ ಅಂತ ಹೇಳಿ ಇಸ್ರೇಲ್ ಕೂಡ ವಾರ್ನಿಂಗ್ ಅನ್ನ ನೀಡ್ತಾ ಇತ್ತು. ಹಾಗಾಗಿ ಅಲ್ಲಿ ಸುರಕ್ಷಿತ ಆಗಿಲ್ಲದೆ ಇರೋದ್ರ ಕಾರಣ ಅಲ್ಲಿಂದ ವಿದ್ಯಾರ್ಥಿಗಳು ಇದೀಗ ಬೇರೆ ಕಡೆ ಭೂಮಾರ್ಗವಾಗಿ ಬಂದು ಅಲ್ಲಿಂದ ಮುಂದೆ ವಾಯುಮಾರ್ಗವಾಗಿ ಭಾರತಕ್ಕೆ ಬಂದಿಳಿದಿದ್ದಾರೆ ಇದೀಗ.